ಎಲ್ರಿಗೂ ನಮಸ್ಕಾರ. ಸನಾತನ ಋಷಿ ಪರಂಪರೆಯಲ್ಲಿ ಇಂದು ಮಹರ್ಷಿ ಐತರೇಯ ಅವ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಈ ಐತರೇಯರು ಅವ್ರ ಹೆಸರು ಪೂರ್ತಿಯಾದ ಹೆಸರು ಮಹಿದಾಸ ಐತರೇಯ ಅಂತ. ಇವರು ಮಂತ್ರದೃಷ್ಟರರು. ಸಾಮಾನ್ಯ ಇವ್ರದ್ದು ಋಗ್ವೇದದಲ್ಲಿ ಐತರೇಯ ಬ್ರಾಹ್ಮಣ ಅಂತ ಇದೆ, ಆರಣ್ಯಕ, ಮತ್ತು ಇವರ ಹೆಸರಿನಲ್ಲೇ ಇರ್ತಕ್ಕಂತಹ ಐತರೇಯ ಉಪನಿಷತ್ತಿನ ಮಂತ್ರದೃಷ್ಟರೇ ಐತರೇಯರು. ಉಪನಿಷತ್ತಲ್ಲಿ ಐತರೇಯ ಉಪನಿಷತ್ತು ಅಂತಕ್ಕಂಥದ್ದು ಋಗ್ವೇದದಲ್ಲಿ ಬರ್ತಕ್ಕಂಥದ್ದು. ಇನ್ನು ಛಾಂದೋಗ್ಯೋಪನಿಷತ್ತು ಇವರು ಸುಮಾರು 116 ವರ್ಷಗಳು ಬಾಳಿದರೆ ಎಂದು ತಿಳಿಸುತ್ತೆ. ಅದರಲ್ಲಿ ಹೇಳಿದ್ದಾರೆ, ಅವರು ತಮ್ಮ ಜೀವನವನ್ನೇ ಯಜ್ಞವಾಗಿ ಭಾವಿಸಿ ಧ್ಯಾನ ಮಾಡಿದ್ರಂತೆ. ಉಪನಿಷತ್ತಿನ ಈ ಭಾಗ ಇಂತಹ ವಿದ್ಯೆಯನ್ನೇ ಬೋಧಿಸುತ್ತೆ. ಅದಕ್ಕೆ ಇದನ್ನು ಪುರುಷ ವಿದ್ಯೆ ಅಂತ ಕರೀತಾರೆ. ಯಾರು ಇದರ ಉಪಾಸನೆ ಮಾಡ್ತಾರೋ ಅವರು ರೋಗವಿಲ್ಲದವರಾಗ್ತಾರೆ, ಮತ್ತು 116 ವರ್ಷಗಳ ಕಾಲ ಬಾಳ್ತಾರೆ ಅಂತಕ್ಕಂಥದ್ದು. ನೋಡಿ, ಉಪನಿಷತ್ತುಗಳು, ವೇದೋಪನಿಷತ್ತುಗಳನ್ನು ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡು ಅದನ್ನು ಯಾರು ಉಪಾಸನೆ ಮಾಡ್ತಾರೋ ಅವರಿಗೆ ರೋಗವೇ ಇರೋದಿಲ್ಲ, ಮತ್ತು ಅವರು 116 ವರ್ಷಗಳ ಕಾಲ ಬದುಕ್ತಾರೆ ಅಂತ ಉಪನಿಷತ್ತೇ ಹೇಳಿದೆ. ಈ ಉಪನಿಷತ್ತಿನ ಭಾಗದಲ್ಲಿ ಪುರುಷ ಯಜ್ಞದ ದೀಕ್ಷೆಗಳು, ಹೋಮಗಳು, ದಕ್ಷಿಣೆಗಳು, ಈ ಮುಂತಾದ ವಿಷಯಗಳ ಬಗ್ಗೆ ವಿವರವಾಗಿ ಕೊಟ್ಟಿದ್ದಾರೆ. ಇದನ್ನು ವಿವರಿಸಬೇಕಾದ್ರೆ ಐತರೇಯ ಮಹರ್ಷಿಗಳು ನಾವು ಮಾಡುವ ಪ್ರತಿಯೊಂದನ್ನು ಪರಮಾತ್ಮನ ಉಪಾಸನೆ ಅಂತ ವಿಧವತ್ತಾಗಿ ನಿಷ್ಠೆಯಿಂದ ಮಾಡಿದ್ರೆ, ಯುಕ್ತಾಹಾರಿಗಳಾಗಿದ್ದರೆ ಆರೋಗ್ಯವಾಗಿ ಬಾಳಲಿಕ್ಕೆ ಸಾಧ್ಯ ಅಂತ. ಅಂದರೆ ನಾವೇನು ಕೆಲಸ ಮಾಡಿದ್ರೂ ಅದು ಭಗವಂತನ ಆರಾಧನೆಯೇ. ಪ್ರತಿಯೊಂದು ನನಗೇನು ಮಾಡ್ತಿದ್ರು ಎಲ್ಲ ಭಗವಂತನ ಆರಾಧನೆ ಅಂತ ಅಂದ್ಕೊಂಡು ಮಾಡೋದ್ರಿಂದ, ವಿಧಿವತ್ತಾಗಿ ಮಾಡೋದ್ರಿಂದ, ನಿಷ್ಠೆಯಿಂದ ಮಾಡೋದ್ರಿಂದ, ಮತ್ತು ಆಹಾರನೂ ಅಷ್ಟೇ ಏನೋ ಸಿಕ್ಕಿದ್ದಲ್ಲ ತಿನ್ನೋದಲ್ಲ, ಯದ್ವಾ ತದ್ವಾ ತಿನ್ನೋದಲ್ಲ, ಹಿತಮಿತವಾದ ಭೋಜನವನ್ನು ಮಾಡಿಕೊಂಡಿದ್ರೆ ಈ ರೀತಿಯಾಗಿ ಮಾಡೋದ್ರಿಂದ ಆರೋಗ್ಯವಾಗಿ ಬಾಳಲಿಕ್ಕೆ ಸಾಧ್ಯ ಅಂತಕ್ಕಂಥ ಹೇಳ್ತಾರೆ. ಬಾಹ್ಯ ಶುದ್ಧಿಯನ್ನು ಹೊಂದಿ ತಪಸ್ಸು, ದಾನ, ಆರ್ಜವ, ಅಹಿಂಸೆ, ಸತ್ಯವಚನಗಳನ್ನು ಇದಕ್ಕೆ ದಕ್ಷಿಣೆಯಾಗಿ ಬಳಸಬೇಕೆಂತ ಕೂಡ ಹೇಳಿದ್ದಾರೆ ಅದರಲ್ಲಿ ಈ ಉಪನಿಷತ್ತಿನಲ್ಲಿ. ಇನ್ನು ಐತರೇಯರು ವಾಸುದೇವನ ಪರಮಭಕ್ತರು. ಅವರು ತಮ್ಮ ಜನ್ಮ ಪೂರ್ತಿ ಓಂ ನಮೋ ಭಗವತೆ ವಾಸುದೇವಾಯ ಅಂತಕ್ಕಂತಹ ಮಂತ್ರವನ್ನೇ ಜಪ ಮಾಡ್ತಾಯಿದ್ರು. ಇವರ ಹೆಸರಿನಲ್ಲೇ ಪ್ರಚಲಿತವಾಗಿರ್ತಕ್ಕಂಥದ್ದು ಐತರೇಯ ಉಪನಿಷತ್ತು. ಇದರಿಂದಲೇ ಸಾಕ್ಷಾತ್ಕಾರಿಸ್ಕೊಳ್ಬೋದು. ಉಪನಿಷತ್ತುಗಳೇ ಅಂತಂದರೆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ತಕ್ಕಂತಹ ಒಂದು ಗ್ರಂಥಗಳು. ಇದು ದಶೋಪನಿಷತ್ತುಗಳಲ್ಲಿ ಒಂದು ಐತರೇಯ ಅಂತಕ್ಕಂಥದ್ದು. ಐತರೇಯ ಆರಣ್ಯಕದ 2ನೇ ಭಾಗದ 4, 5 ಮತ್ತು 6ನೇ ಅಧ್ಯಾಯಗಳು ಈ ಉಪನಿಷತ್ತಿನ ಒಂದು ಭಾಗ. ಈ ಉಪನಿಷತ್ತು ಸೃಷ್ಟಿ ವರ್ಣನೆಯಿಂದ ಶುರುವಾಗುತ್ತೆ. ಉತ್ಪತ್ತಿ, ಸೃಷ್ಟಿಗಳ ಉತ್ಪತ್ತಿ, ಅವುಗಳ ಸಂಹಾರ ಎಲ್ಲದನ್ನು ವರ್ಣಿಸುತ್ತೆ. ಮತ್ತು ಈ ಉಪನಿಷತ್ತಿನ ಮತ್ತೊಂದು ಮುಖ್ಯ ವಿಷಯ ಅಂತಂದರೆ ವೇದಾಂತದ 4 ಮಹಾವಾಕ್ಯ ಇದೆ. ಏನು ಗೊತ್ತಾ? ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಪ್ರಜ್ಞಾನಂ ಬ್ರಹ್ಮ, ಸರ್ವಂ ಖಲ್ವಿದಂ ಬ್ರಹ್ಮ 4 ಇದೆ. ಅದರಲ್ಲಿ ಈ ಒಂದು ಉಪನಿಷತ್ತಿನಲ್ಲಿ ಪ್ರಜ್ಞಾನಂ ಬ್ರಹ್ಮ ಅಂತಕ್ಕಂತಹ ಮಹಾವಾಕ್ಯದ ಪ್ರತಿಪಾದನೆಯನ್ನು ಮಾಡಿರ್ತಕ್ಕಂಥದ್ದು. ಅಂದರೆ ಎಲ್ಲವೂ ಭಗವಂತನೇ, ಅಂದರೆ ಜ್ಞಾನವೇ ಇಲ್ಲಿ ಪ್ರಜ್ಞಾನವೇ ಬ್ರಹ್ಮ ಅಂತ. ಇದರಲ್ಲಿ ಅಂದರೆ ವಿಶೇಷವಾದ ಒಂದು ಪ್ರಜ್ಞಾನ ಏನಿದೆ ಭಗವಂತ, ಅದೇ ಪರಬ್ರಹ್ಮ ಸ್ವರೂಪ. ಜ್ಞಾನವೇ ಬ್ರಹ್ಮ ಅಂತ. ಅಹಂ ಬ್ರಹ್ಮಾಸ್ಮಿ, ನಾನೇ ಪರಬ್ರಹ್ಮ, ನಾನೇ ಬ್ರಹ್ಮ ಅಂತ. ತತ್ವಮಸಿ ಅಂದರೆ ನೀನು ಅದೇ ಆಗಿದೆಯಾ ಅಂತ. ಸರ್ವಂ ಖಲ್ವಿದಂ ಎಲ್ಲವೂ ಬ್ರಹ್ಮವೇ ಆಗಿದೆ ಅಂತ. ಇದು ಜ್ಞಾನವೇ, ಪ್ರಜ್ಞಾನವೇ ಬ್ರಹ್ಮ ಅಂತಕ್ಕಂಥದ್ದು. ಹೀಗೆ ಉಪನಿಷತ್ತಿನ 4 ವೇದಗಳಲ್ಲಿ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದದಲ್ಲಿ ಈ 4 ಪ್ರತಿಪಾದನೆ ಮಾಡಿದ್ದಾರೆ. ಈ ಉಪನಿಷತ್ತಿನಲ್ಲಿ, ಯಾವುದು ಐತರೇಯ ಉಪನಿಷತ್ತಿನಲ್ಲಿ ಪ್ರಜ್ಞಾನಂ ಬ್ರಹ್ಮ ಅಂತಕ್ಕಂತಹ ಮಹಾವಾಕ್ಯವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಆ ಭಗವಂತನೇ, ಪ್ರಜ್ಞಾನವೇ ಆ ಭಗವಂತ. ಏನು ಪ್ರಜ್ಞಾನ ಇದೆ ಅದೇ ಭಗವಂತ. ಭಗವಂತ ಅಂದರೆ ಪರಬ್ರಹ್ಮ ಸ್ವರೂಪ ಅಂತಕ್ಕಂಥದ್ದನ್ನು ಮಾಡಿದ್ದಾರೆ. ಅಷ್ಟು ಐತರೇಯ ಮಹರ್ಷಿಗಳ ಕೊಡುಗೆ ಈ ಉಪನಿಷತ್ತಿಗೆ ಇದೆ. ಧನ್ಯವಾದಗಳು.